ಹಾಗೆ ವೀಕ್ಷಕರು ಇಲ್ಲಿ ನೋಡಿ ನಾವು ಕೆಳಗಡೆ ಹೋಗಿದ್ದೇವೆ. ಇವಾಗ ಇಲ್ಲಿ ಬೇರೆ ಊರಿಂದೆಲ್ಲ ತುಂಬ ಜನ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಜನ ಕೆಳಗಡೆ ಇದ್ದಾರೆ. ಇವರ ಜೊತೆ ನಾವು ಮಾತಾಡುವ. ಸರ್, ನಿಮ್ಮ ಊರು? ಬೆಂಗಳೂರು ಸರ್. ಬೆಂಗಳೂರಿಂದ ಅಷ್ಟು ದೂರದಿಂದ ಬಂದಿದ್ದೀರಾ? ನಿಮಗೆ ಇದರ ಬಗ್ಗೆ ಮಾಹಿತಿ ಎಲ್ಲಿಂದ ಸಿಕ್ತು ನಿಮಗೆ? ಯೂಟ್ಯೂಬಲ್ಲಿ ನೋಡಿದ್ರಾ ಅಲ್ಲ ಯಾರಾದರೂ ಹೇಳಿದ್ರಾ ನಿಮ್ಗೆ? ನಾವು ರಿಷಬ್ ಶೆಟ್ಟಿ ಫ್ಯಾನ್ ಸರ್. ಅವರು ರೀಸೆಂಟ್ ವಿಡಿಯೋದಲ್ಲಿ ನೋಡಿರೋದು ಇದು, ಅದಕ್ಕೋಸ್ಕರ ಬಂದಿರೋದಿಲ್ಲ. ಇವರೆಲ್ಲ ರಿಷಬ್ ಶೆಟ್ಟಿ ಫ್ಯಾನ್ ಅಂತೆ. ಇವರು ರಿಷಬ್ ಶೆಟ್ಟಿ ಅವರು ಲಾಸ್ಟ್ ಟೈಮ್ ಬಂದು ಹೋಗಿದ್ದಾರೆ ಒಂದು 15 ಡೇಸ್ ಮುಂದ್ಗಡೆ. ಹಾಗೆ ಆ ವಿಡಿಯೋವನ್ನು ನೋಡಿಕೊಂಡು ಇಲ್ಲಿ ಬಂದಿದ್ದಾರೆ ಬೆಂಗಳೂರಿಂದ. ಹೇಗೆ ಅನಿಸ್ತಿದೆ ನಿಮಗೆ ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಚೆನ್ನಾಗಿದೆ ಸರ್ ನೋಡೋಕ್ಕೆ. ತಮ್ಮ ಹೆಸರು? ಸಿದ್ದು ಅಂತ. ನೀವು ಬೆಂಗಳೂರವರು? ನಾವೇ ಬೆಂಗಳೂರವರು. ಹಾಗೆ ನಿಮ್ಮ ಹೆಸರು ಸರ್? ನಂದಕುಮಾರ್ ಅಂತ. ಹಾಗೆ ನೀವು ಯೂಟ್ಯೂಬಿಂದ ವಿಡಿಯೋ ನೋಡಿಕೊಂಡು ಇಲ್ಲಿ ಬಂದಿದ್ದೀರಾ? ಹೌದು ಸರ್, ನಾವು ರೆಗ್ಯುಲರ್ ಅವ್ರ ವಿಡಿಯೋ ನೋಡ್ತಾ. ಅಲ್ಲ, ನೀವು ಫಸ್ಟ್ ಟೈಮ್ ಬಂದಿದ್ದೀರಾ? ಫಸ್ಟ್ ಟೈಮ್ ಸರ್ ಇದು. ನಿಮ್ಮ ಹೆಸರು ಸರ್? ಜಯಂತ್ ಅಂತ ಸರ್. ಹಾಗೆ ನಿಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ? ಇದೆ ಸರ್. ಇಲ್ಲ, ಚಾನಲ್ ಅಂತದ್ದು ನಾರ್ಮಲ್ ಅಕೌಂಟ್ ಅಷ್ಟೇ. ನಾರ್ಮಲ್ ಅಕೌಂಟ್ ಅಷ್ಟೇ ಇರೋದು. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಇನ್ನೊಂದು ಸಲ ಬನ್ನಿ ಸರ್, ಇಲ್ಲಿ ಬನ್ನಿ, ಇನ್ನೊಂದು ಸಲ ಬನ್ನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇದರ ಬಗ್ಗೆ ಮಾಹಿತಿ ಕೊಡಿ. ಇಲ್ಲಿ ಯಾವ ಥರ ಎಲ್ಲ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದೇವಸ್ಥಾನ ಕೂಡ ತುಂಬ ಪವರ್ಫುಲ್ ಆಗಿದೆ ಇದು. ಹಾಗೆ ಬೇರೆ ಹೋದಾಗ ಪಾಸಿಟಿವ್ ವೈಬ್ ಒಂದು ಫೀಲ್ ಆಯ್ತಲ್ಲ, ತುಂಬಾ ವೈಬ್ರೇಷನ್ ಆಗುತ್ತೆ ಬಾಡಿ ಒಳಗಡೆ ಹೋಗುವಾಗಲೇ, ತುಂಬ ಖುಷಿ ಆಗುತ್ತೆ ಇಲ್ಲಿ. ಕರೆಕ್ಟ್ ಸರ್, 100%. ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಸಕ್ಸಸ್ ಆಗಲಿ, ಇಲ್ಲಿ ಬಂದಿದ್ದೀರಾ. ಹಾಗೆ ಇನ್ನೊಂದು ಸಲ ಬೇಡಿರೋದಲ್ಲ ಆದರೆ ದೇವಸ್ಥಾನಕ್ಕೆ ಏನೋ ಚೆನ್ನಾಗಿ ಒಳ್ಳೇದು ಮಾಡ್ಬೋದು ಅಂತ ಇನ್ನೊಂದು ಸಲ ಬಂದು, ಇಲ್ಲಿ ಕರೆಂಟ್ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ, ಏನಾದರೂ ಒಂದು ಹೆಲ್ಪ್ ಮಾಡಿ ಈ ದೇವಸ್ಥಾನವನ್ನು ಆದಷ್ಟು ಬೆಳೆಸಿ ನೀವು. ಶೋರ್ ಸರ್. ಓಕೆ, ಧನ್ಯವಾದ ಸರ್ ನಿಮಗೆಲ್ಲರಿಗೂ.